ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ಬಲರಾಮನ ದಿನಗಳು ಸಿನಿಮಾದ ನಿರ್ದೇಶಕರು KM ಚೈತನ್ಯ ಸರ್ ಅವರು ನಮ್ಮೊಟ್ಟಿಗೆ ಇದ್ದಾರೆ. ಬನ್ನಿ ಈ ಸಿನಿಮಾದ ಕುರಿತಾಗಿ ಒಂದಷ್ಟು ಮಾತುಕತೆ ಆಡೋಣ. ಸರ್, ಮೊದಲನೇದಾಗಿ ನಮಸ್ಕಾರ. ನಮಸ್ಕಾರ. ತಮಗೆ ಮಕರ ಸಂಕ್ರಾಂತಿ ಹಾರ್ದಿಕ ಶುಭಾಶಯಗಳು. ತಮಗೂ ಅಷ್ಟೇ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಮ್ಮ ನೋಡುಗರಿಗೂ ಅಷ್ಟೇ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ನಾನು ಆರಾಮ್ ಸರ್. ಸಿನಿಮಾ ಕೆಲಸಗಳೆಲ್ಲ ಹೇಗೆ ನಡೀತದೆ ಸರ್? ನಡೀತಾ ಇದೆ, ಚೆನ್ನಾಗಿ ನಡೀತದೆ ಸರ್. ಈಗ ಬಲರಾಮನ ದಿನಗಳು, ನಮಗೆ ಈ ಒಂದು ಟೈಟಲ್ ಕೇಳಿದ ತಕ್ಷಣ ಒಂದು ನೆನಪು ಅಥವಾ ಒಂದು ಕಾಲಘಟ್ಟ ಅನ್ನುವಂಥದ್ದು ನಮಗೆ ಮನಸ್ಸಿಗೆ ಬರುತ್ತೆ. ಸೊ ಇವಾಗ ಈ ಬಲರಾಮನ ದಿನಗಳು, ನೀವು ಈ ಸ್ಟೋರಿಯನ್ನು ನೀವು ಕೇಳಿದಾಗ ಬಲರಾಮನ ಜೀವನದಲ್ಲಿ ಯಾವ ಹಂತ ನಿಮಗೆ ತುಂಬ ಕಾಡ್ತು ಸರ್? ಬಲರಾಮ ಅಂತ ಒಬ್ಬರು ಭೂಗತ ಜಗತ್ತಿನ ಒಬ್ಬ ರೌಡಿ ಇದ್ದರು, ಆದರೆ ಅವ್ರ ಬಗ್ಗೆ ಅಲ್ಲ ಈ ಸಿನಿಮಾ. ಓಕೆ. ಇದು ಬಲರಾಮ, ನಮ್ಮ ಸಿನಿಮಾದಲ್ಲಿ ಬರುವಂಥ ಬಲರಾಮ ಒಂದು ಕಾಲ್ಪನಿಕ ಪಾತ್ರ. ಓಕೆ. ಸೊ ಇದು ನಿಜವಾಗ್ಲೂ ಯಾವುದೇ ವ್ಯಕ್ತಿಯ ಮೇಲೆ ಆಧರಿಸಿದ ಚಿತ್ರ ಅಲ್ಲ. ಆದರೆ 80-90ರ ದಶಕದ ಬೆಂಗಳೂರೇನಿತ್ತು, ಆ ಬೆಂಗಳೂರಿನ ಚಿತ್ರಣ ಈ ಸಿನಿಮಾದಲ್ಲಿ ನಿಮ್ಗೆ ಕಾಣಿಸುತ್ತೆ. ಅಲ್ಲಿನ ಭೂಗತ ಜಗತ್ತು ಹೇಗಿತ್ತು, ಅಲ್ಲಿನ ರಾಜಕೀಯ ಲೋಕ ಹೇಗಿತ್ತು, ಆರ್ಥಿಕ ಜಗತ್ತು ಹೇಗಿತ್ತು, ದೇಶ ಯಾವ್ಯಾವ ರೀತಿಯ ಬದಲಾವಣೆಗಳನ್ನು ಕಾಣ್ತಿತ್ತು, ಅದ್ರ ಮಧ್ಯದಲ್ಲಿ ಒಂದು ಅದ್ಭುತವಾದ ಪ್ರೇಮ ಕಥೆ, ಒಂದು ಅದ್ಭುತವಾದ ಅಂಡರ್ ವರ್ಲ್ಡ್ ಕಥೆಯನ್ನು ಹೆಣೆಯುವ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಓಕೆ. ಆಮೇಲೆ ಸರ್, ಮತ್ತೆ ನೀವು ಆವತ್ತು ಸಾಂಗ್ ಲಾಂಚ್ ದಿನ ಹೇಳಿದ್ರಿ ಏನಂದರೆ ಇದು ನೀವೇ ಕಾಲ್ಪನಿಕ ಕಥೆ, ಯಾವುದೇ ವ್ಯಕ್ತಿಗೆ ಅಥವಾ ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ. ಇವಾಗ ಆ ದಿನಗಳು ಸಮಯದ ಕಾಲಘಟ್ಟವನ್ನು ನೀವು ಈ ಸಿನಿಮಾಗೆ ಆಯ್ಕೆ ಮಾಡ್ಕೊಂಡಿದ್ದೀರ. ಈ ಕತೆ ಅದೇ ಕಾಲಘಟ್ಟಕ್ಕೆ ಯಾಕೆ ಅಂತ? ಯಾಕೆಂದರೆ ಈಗಿನ ಜಗತ್ತಿನ ಭೂಗತ ಜಗತ್ತೇನಿದೆ ಅದು ಮತ್ತು 80-90ರ ದಶಕದ ಭೂಗತ ಜಗತ್ತೇನಿದೆ ಅದೆರಡಕ್ಕೂ ಬಹಳ ವ್ಯತ್ಯಾಸ ಇದೆ. 80-90ರ ದಶಕದಲ್ಲಿ ಭಾರತ, ಬೆಂಗಳೂರು, ಇಡೀ ಪ್ರಪಂಚ ಒಂದು ದೊಡ್ಡ ಸ್ಥಿತ್ಯಂತರವನ್ನು ಕಾಣ್ತಿತ್ತು. ಆ ಕಾಲದಲ್ಲಿ ನಡೆದಂಥ ಒಂದು ಬಿಸ್ನೆಸ್ಗಳು ಬೇರೆ, ಅಲ್ಲಿದ್ದಂಥ ಸವಾಲುಗಳು ಬೇರೆ. ಅಲ್ಲಿ ಈ ಚಿತ್ರವನ್ನು ಹೆಣಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಇನ್ನೊಂದೇನೆಂದರೆ, ನಮ್ಮೆಲ್ರಿಗೂ ಒಂದು ಹಳೆ ಬೆಂಗಳೂರಿನ ಒಂದು ಕಲ್ಪನೆ ಇದೆ. ಆ ಬೆಂಗಳೂರು ನಾವು ಕಳ್ಕೊಂಡಿದ್ದೀವಿ, ಅದು ಹೋಗ್ಬಿಟ್ಟಿದೆ, ಅಯ್ಯೋ ವಾಪಸ್ ಯಾವತ್ತೂ ಬರೋದಿಲ್ಲ ಆ ಬೆಂಗಳೂರು ಅನ್ನೋ ಒಂದು ಭಾವನೆ ಎಲ್ಲರೂ ಇರುತ್ತೆ. ನಾವು ಬೆಳೆದಂಥ ಬೆಂಗಳೂರದು. ಆ ಬೆಂಗಳೂರಲ್ಲಿ ಈ ಕಥೆಯನ್ನು ಕಟ್ಟಿದಾಗ ಅದನ್ನು ವಿಜುವಲಿ ಕೂಡ ಪ್ರೆಸೆಂಟ್ ಮಾಡುವ ರೀತಿ ಬೇರೆ ಇರುತ್ತೆ ಅಂತ ನನಗನ್ನಿಸ್ತು. ಸರ್, ಎಸ್ಪೆಷಲಿ 80s 90s ಕಥೆಯನ್ನು ನೀವು ಆಯ್ಕೆ ಮಾಡ್ಕೊಂಡಿದ್ದೀರಂತೆ, ಸಿಕ್ಕಾಪಡೆ ಚಾಲೆಂಜಸ್ಗಳಿರುತ್ತೆ ಆಬ್ವಿಯಸ್ಲಿ. ಸೊ ನಿಮಗೆ ತುಂಬ ಡಿಫಿಕಲ್ಟ್ ಆದಂತಹ ಚಾಲೆಂಜ್ ಯಾವುದು ಅಂತ ಈ ಸಿನಿಮಾದಲ್ಲಿ? ಒಂದು ಆ ಕಾಲಘಟ್ಟ ಕಟ್ಟೋದೇ ಒಂದು ದೊಡ್ಡ ಚಾಲೆಂಜ್. ಯಾಕೆಂದರೆ ಈಗ ನೋಡಿ, ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ನೋಡಿದ್ರೆ ನಾನು ಮತ್ತು ನಮ್ಮ ಛಾಯಾಗ್ರಾಹಕ ವೇಣು ಸರು ಮತ್ತು ನನ್ನ ಸಂಕಲನಕಾರ ಹರಿದಾಸ್ ಬಿಟ್ಟರೆ, ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ಸು, ಅಸೋಸಿಯೇಟ್ ಡೈರೆಕ್ಟರ್ಸ್ ಎಲ್ಲ 90s ಅಥವಾ 2000s ಹುಡುಗರು. ಆದರೂ ಕೂಡ ಅವರೆಲ್ಲ ಬಹಳ ಕಷ್ಟಪಟ್ಟು ರಿಸರ್ಚ್ ಮಾಡಿ, ನಾನು ಕೆಲವು ಕಡೆ ತಪ್ಪು ಮಾಡ್ಬೋದಾದರೂ ಅವ್ರು ನಿಲ್ಲಿಸಿ, ಇಲ್ಲ ಸರ್ ಇದು ಹೀಗಿತ್ತು ಅಂತ ರೆಫರೆನ್ಸ್ಗಳನ್ನ ತೋರಿಸಿ ಈ ಸಿನಿಮಾ ಆ ಕಾಲಘಟ್ಟನ ಕ್ಯಾಪ್ಚರ್ ಮಾಡೋದಕ್ಕೆ ನನಗೆ ಸಹಾಯ ಮಾಡಿದ್ದು ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ನನ್ನ ಅಸೋಸಿಯೇಟ್ ಡೈರೆಕ್ಟರ್ ಕಿರಣ್ ಗೌಡ ಇರ್ಬೋದು, ಅಕ್ಷಯ್ ಕುಮಾರ್ ಇರ್ಬೋದು, ಮನೋಜ್ ನಾಯಕ್ ಅಂತ ಒಬ್ರಿದ್ದಾರೆ, ಸ್ಮಿತಾ ಅಂತಿದ್ದಾರೆ, ಗಿರೀಶ್ ತಡ್ಸದ್ ಅಂತ ಒಬ್ರಿದ್ದಾರೆ, ಆಮೇಲೆ ರಘು ಸ್ಮಿತ್ ಅಂತಿದ್ದಾರೆ. ಈ ಥರ ಎಲ್ಲ ಹುಡುಗರು. ಬಟ್ ಅವರು ಆ ಬೆಂಗಳೂರನ್ನ ನೋಡಿಲ್ದಿದ್ರು, ನನಗೆ ಆ ಬೆಂಗಳೂರನ್ನ ಕಟ್ಕೊಡೋದಕ್ಕೆ ಅವರೆಲ್ಲ ಸಹಾಯ ಮಾಡಿದ್ರು. ವಂಡರ್ಫುಲ್ ಸರ್. ಆಮೇಲೆ ಸರ್, ಇವಾಗ ಇದು ಒಂದು ಅಂಡರ್ವರ್ಲ್ಡ್ ಸ್ಟೋರಿ, ಅದ್ರ ಜೊತೆಗೆ ಶುರು ಅಂತ ಒಂದು ರೊಮ್ಯಾಂಟಿಕ್ ಮೆಲೋಡಿನ ಆಲ್ರೆಡಿ ನೀವು ರಿಲೀಸ್ ಮಾಡಿದ್ರೆ. ಸಾಂಗ್ ಅಂತೂ ಅದ್ಭುತವಾಗಿದೆ. ಸಂತೋಷ್ ನಾರಾಯಣ್ ಅವ್ರ ಮ್ಯೂಸಿಕ್ ಬಗ್ಗೆ ನಾವು ಹೇಳೋದೇ ಬೇಡ, ಅಷ್ಟು ಅದ್ಭುತವಾಗಿ ಬಂದಿದೆ. ಇದು ಏನಾದರೂ ರಕ್ತ ಸುರಿಸೋ ಕಥೆನಾ ಅಥವಾ ಪ್ರೀತಿ ಪ್ರೇಮದ ವ್ಯಥೆನಾ ಅಂತ? ನೀವು ಆ ದಿನಗಳು ಸಿನಿಮಾ ನೋಡಿದರೆ, ಓಕೆ, ಆ ಸಿನಿಮಾದೊಂದು ಸಬ್ ಟೆಕ್ಸ್ಟ್ ಒಂದಿತ್ತು, ಪ್ರೀತಿಯ ಕುಲುಮೆಯಲ್ಲಿ ನಲುಗಿದ ಭೂಗತ ಜಗತ್ತು ಅಂತ. ಅಂದರೆ ಏನಾಗುತ್ತೆ, ಒಂದು ಭೂಗತ ಜಗತ್ತು ಅನ್ನೋದನ್ನ ಪ್ರತ್ಯೇಕವಾಗಿ ನೋಡೋಕ್ಕಾಗೋದಿಲ್ಲ, ಒಂದು ಹಿಂಸೆಯ ಕಥೆಯನ್ನು ಪ್ರತ್ಯೇಕವಾಗಿ ನೋಡೋಕ್ಕಾಗೋದಿಲ್ಲ. ಎಲ್ಲರೂ ಮನುಷ್ಯರ ಕತೆ. ಈಗ ಬಲರಾಮ ಅನ್ನೋ ಪಾತ್ರ ಏನಿದೆ ಈ ಸಿನಿಮಾದಲ್ಲಿ, ಆತನಿಗೂ ಒಂದು ಲವ್ ಸ್ಟೋರಿ ಇತ್ತು, ಆತನದಿಗೂ ಒಂದು ರೀತಿಯ ಕನಸುಗಳಿದ್ವು. ಆತ ಬೆಂಗಳೂರಿಗೆ ಒಂದು ಕೆಲಸನ ಹುಡ್ಕೊಂಬಂದಿದ್ದ, ಭೂಗತ ಜಗತ್ತಿಗೆ ಅನಿವಾರ್ಯವಾಗಿ ಹೋದ. ಆದರೆ ಅದರಿಂದ ಏನೇನೋ ಸ್ಥಿತ್ಯಂತರಗಳಾಯಿತು, ಇಡೀ ಭೂಗತ ಜಗತ್ತಿಗೆ ಯಾವ ರೀತಿ ಬದಲಾವಣೆಗಳಾಯಿತು, ಯಾವ ರೀತಿ ಆಗಿನ ಜನ, ಆಗಿನ ರಾಜಕಾರಣಿಗಳು ಯಾವ ರೀತಿ ನಡ್ಕೊಳ್ತಿದ್ರು, ಬಿಸ್ನೆಸ್ ಮನ್ಗಳು ಯಾವ ಥರ ನಡ್ಕೊಳ್ತಿದ್ರು, ಅವೆಲ್ಲವನ್ನು ಸೇರಿಸಿ ಬರೆದಂಥ ಕತೆ ಬಲರಾಮ. ಆ್ಯಂಡ್ ವಿನೋದ್ ಸರ್ ಬಗ್ಗೆ ಅಂತ ಮಾತಾಡಲೇಬೇಕು. ಅವ್ರದ್ದು ಪ್ರಾಬಬ್ಲಿ ನಾನು ಅವ್ರನ್ನ ಮಾತಾಡ್ತಾ ಇರಬೇಕಾದ್ರೆ ಮಾದೇವ ತನಕ ಒಂದು ಲೆಕ್ಕ, ಮಾದೇವ ಸಿನಿಮಾ ಬಂದ ನಂತರ ಮತ್ತೊಂದು ಲೆಕ್ಕ ಅಂತ ನಾವು ಹೇಳ್ತಾ ಇದ್ವಿ. ಸೊ ಇವಾಗ ಹಿ ಹಿಮ್ಸೆಲ್ಫ್ ಇಸ್ ಅ ವಂಡರ್ಫುಲ್ ಟೆಕ್ನಿಷಿಯನ್. ಸೊ ಅಂಥವರು ನಿಮ್ಮ ಸಿನಿಮಾದಲ್ಲಿ ಒಂದು ರೀತಿ ಡಬಲ್ ಅಡ್ವಾಂಟೇಜ್ ಅಂತ ಹೇಳ್ಬೋದು. ಆ್ಯಕ್ಟರು ಜೊತೆಗೆ ಎಲ್ಲ ಅಂಶಗಳು ಕೂಡ ಅಲ್ಲಿ ತುಂಬ ಚೆನ್ನಾಗಿ ತಿಳ್ಕೊಂಡಿರೋರು. ಸೊ ಹೇಗಿತ್ತು ಸರ್ ಅವರೊಟ್ಟಿಗೆ ಒಂದು ಒಡನಾಟ ಆಗಿರ್ಬೋದು? ತುಂಬ ಚೆನ್ನಾಗಿತ್ತು. ಮೊದಲನೇದಾಗಿ ನಾನು ನಮ್ಮ ನಿರ್ಮಾಪಕರಿಗೆ
ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಅವರು ಬಹಳ ಸ್ಪಷ್ಟವಾಗಿದ್ದರು ಮೊದಲಿಂದನೇ, ಈ ಸಿನಿಮಾನ ಅವರು ವಿನೋದ್ ಪ್ರಭಾಕರ್ ಅವ್ರಿಗೋಸ್ಕರನೇ ನಿರ್ಮಾಣ ಮಾಡ್ತಿರೋದು ಅಂತ. ನನಗೂ ಬಹಳ ವರ್ಷದಿಂದ ವಿನೋದ್ ಪ್ರಭಾಕರ್ ಅವ್ರ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು. ಓಕೆ. ಆ ಒಂದು ಸೌಭಾಗ್ಯ ಈ ಸಿನಿಮಾದಲ್ಲಿ ಕೂಡಿ ಬಂತು. ಓಕೆ. ವಿನೋದ್ ಅವರು ಬಹಳ ಪ್ರತಿಭಾವಂತರು, ಬಹಳ ಶ್ರಮಜೀವಿ, ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಆಮೇಲೆ ಬಹಳ ಎಲ್ಲ ವರ್ಗಗಳ ಬಗ್ಗೆನೂ ಎಲ್ಲ ವಿಭಾಗಗಳ ಬಗ್ಗೆನೂ ತಿಳ್ಕೊಂಡಿರುವಂಥವ್ರು. ತಾಂತ್ರಿಕ ವಿಭಾಗ ಇರ್ಬೋದು, ಕಥೆ ಇರ್ಬೋದು, ಆ ಸೀನ್ನ ಪ್ರೆಸೆಂಟ್ ಮಾಡುವ ರೀತಿ ಇರ್ಬೋದು. ಆದರೆ ಅದೆಲ್ಲವನ್ನು ಅವರು ಒಂದು ರೀತಿ ಸಜೆಷನ್ ರೀತಿಯಲ್ಲಿ ಕೊಡ್ತಾರೆ ಹೊರತು ಇಂಟರ್ಫಿಯರ್ ಆಗಲ್ಲ. ನೀವು ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಹೇಳಕ್ಕೆ ಬರೋದಿಲ್ಲ. ಹೀಗೆ ಮಾಡಿದ್ರೆ ಹೇಗಿರುತ್ತೆ, ಹಾಗೆ ಮಾಡಿದ್ರೆ ಹೇಗಿರುತ್ತೆ ಅಂತ ಒಂದು ರೀತಿ ಪ್ರಶ್ನೆ ರೀತಿಯಲ್ಲಿ ಕೇಳ್ತಾ ಹೋಗ್ತಾರೆ. ನನಗೆ ಅವರು ಕೊಟ್ಟಿರೋ ಐಡಿಯಾಗಳು ಇಷ್ಟ ಆದರೆ ನಾನು ತೊಗೊಳ್ತೀನಿ, ಇಷ್ಟ ಆಗದಿದ್ರೆ ಇಲ್ಲ ವಿನೋದವರೇ ನಾವು ಬೇರೆ ಥರ ಮಾಡೋಣ ಅಂತ ಅಂದಾಗ ಅವ್ರು ಒಪ್ಕೊಳ್ತಾರೆ. ಆ ರೀತಿಯ ಒಂದು ಟೀಮ್ ವರ್ಕ್ ನನಗೂ ಅವ್ರಿಗೂ ಬಿಲ್ಡ್ ಆಗಿದ್ದು ನಮಗೆ ನಿಜವಾಗ್ಲೂ ತುಂಬ ಹೆಲ್ಪ್ ಆಯಿತು. ವಿನೋದ್ ಅವರು ಅದ್ಭುತವಾದ ನಟರು. ನಮ್ಮಲ್ಲಿ ನಟನೆಗೆ ಒತ್ತು ಕೊಡೋ ಆ್ಯಕ್ಟ್ರಸ್ ತುಂಬ ಕಡಿಮೆ ಇರುವಾಗ ತುಂಬ ನಟನೆ ಬಗ್ಗೆ ಕಾಳಜಿ ವಹಿಸುವಂಥ ನಟರು ವಿನೋದ್ ಪ್ರಭಾಕರ್. ಜೊತೆಗೆ ಅವರು ಅದ್ಭುತವಾಗಿ ಆ್ಯಕ್ಷನ್ ಮಾಡ್ತಾರೆ, ಅದ್ಭುತವಾಗಿ ಡಾನ್ಸ್ ಮಾಡ್ತಾರೆ. ಈಸ್ ಅ ಗ್ರೇಟ್ ಹ್ಯೂಮನ್ ಬೀಯಿಂಗ್. ಅವ್ರ ಜೊತೆ ಎಲ್ಲರ ಬಗ್ಗೆ ಕಾಳಜಿ ವಹಿಸ್ತಾರೆ. ಮನುಷ್ಯನಾಗಿ ತುಂಬ ಒಳ್ಳೆ ಮನುಷ್ಯ. ಎಕ್ಸಾಕ್ಟ್ಲಿ ಸರ್. ನಾನು ಆ್ಯಕ್ಚುಲಿ ಈ ಪ್ರಶ್ನೆ ನಿಮ್ಗೆ ಏನು ಕೇಳಿ ಅಂದರೆ, ವಿನೋದ್ ಸರ್ ಅವ್ರದ್ದು ಆ ಪ್ರೀವಿಯಸ್ ಸಿನಿಮಾಗಳನ್ನ ನಾವು ನೋಡಿದ್ರೆ ಈ ಸಿನಿಮಾದಲ್ಲಿ ಕಂಪ್ಲೀಟ್ ಅವ್ರ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಐ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಮತ್ತು ಅವ್ರು ಮಾತಾಡುವಂಥ ಶೈಲಿ ಎಲ್ಲವೂ ಕೂಡ ಬದಲಾಗಿದೆ. ಇದು ಡೈರೆಕ್ಟರ್ಸ್ ಕಾನ್ಷಿಯಸ್ ಚಾಯ್ಸ್ ಹೇಗೆ ಅಂತ? ಆ್ಯಕ್ಚುಲಿ ನಾನು ಇದು ಡೈರೆಕ್ಟರ್ದು ಒಂದು 40% ಆಗಿದ್ರೆ ವಿನೋದ್ 60% ಇರ್ಬೋದು. ಯಾಕೆಂದರೆ ಯಾವುದೇ ಪಾತ್ರ ಅದೇ ರೀತಿ ಬರೋದು. ನಾನು ವರ್ಕ್ ಮಾಡೋ ರೀತಿ ಹೇಗಿರುತ್ತೆ ಅಂದರೆ, ನಾನು ಯಾವ ನಟನಿಗೂ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳೋಕೆ ಹೋಗೋದಿಲ್ಲ. ಹೀಗೆ ಮಾಡಿ ಇದು ಈ ಪಾತ್ರವನ್ನು ನೀವು ಹೇಗೆ ಅಭಿನಯಿಸ್ತೀರ ಅಂತ ನಾನು ಕೇಳ್ತೀನಿ. ಆಗ ಅವರು ಅವ್ರದ್ದೇ ಒಂದು ಸ್ಟೈಲನ್ನು ತೊಗೊಂಡ್ಬಿಡ್ತಾರೆ. ಸೊ ಏನು ಸ್ಟೈಲನ್ನು ನೀವು ನೋಡ್ತೀರಾ ಬಲರಾಮನ್ ದಿನಗಳಲ್ಲಿ, ಅದು ವಿನೋದ್ ಅವರು ಅವ್ರ ಪಾತ್ರಕ್ಕೆ ತಂದಿರುವಂಥದ್ದು. ಅವರು ಅದನ್ನು ಒಂದು ಸತಿ ತಂದಾಗ ಅದನ್ನು ಒಂದು ಸ್ವಲ್ಪ ಲಗಾಮ್ ಹಿಡಿಯೋದು, ಕೆಲವು ಕಡೆ ಸ್ವಲ್ಪ ಹೆಚ್ಚು ಜಾಸ್ತಿ ಮಾಡಿ ಅಂತ ಕೇಳೋದು, ಅಷ್ಟನ್ನು ಮಾತ್ರ ನನ್ನ ಪಾತ್ರ ಆಗಿತ್ತು ಹೊರತು ಮಿಕ್ಕಿದೆಲ್ಲ ವಿನೋದ್ ಪ್ರಭಾಕರ್ ಅವ್ರದ್ದೇ ಕಾಂಟ್ರಿಬ್ಯೂಷನ್. ಬಿಕಾಸ್ ಆ್ಯಕ್ಚುಲಿ ಅವತ್ತು ಶುರು ಸಾಂಗ್ ಲಾಂಚ್ ದಿನ ನೀವು ಹೇಳಿದ್ರಿ ಆ ಒಂದು ಮೊಮೆಂಟನ್ನು ನಾನು ಕೊಟ್ಟೆ. ಬಟ್ ಆ್ಯಕ್ಚುಲಿ ಅಲ್ಲಿ ಅದು ಫೆದರ್ದು ಏನೋ ಒಂದು ಸೀನ್ ಥರ ಬರುತ್ತೆ, ಅವ್ರು ಕೂತ್ಕೊಂಡಿರೋ ಜಾಗದಲ್ಲಿ ಅದನ್ನು ಅವರೇ ಕ್ರಿಯೇಟ್ ಮಾಡಿಕೊಂಡ್ರು, ಪ್ರಿಯಾ ಹಾಗೆಯೇ ವಿನೋದ್ ಅವರು ಕ್ರಿಯೇಟ್ ಮಾಡಿಕೊಂಡ್ರು ಅನ್ನೋದು. ಇಲ್ಲಿ ಆ ಸಾಂಗ್ನಲ್ಲೂ ಕೂಡ ಸರ್ ನಮಗೆ ಮೌನ ಹೆಚ್ಚು ಮಾತಾಡುತ್ತೆ, ಮೌನ ತುಂಬ ಒತ್ತು ಕೊಡುತ್ತೆ ಅಂತ ನಮಗೆ ಅನಿಸುತ್ತೆ. ಬಿಕಾಸ್ ಎಲ್ಲೋ ಒಂದು ಕಡೆ ಮೌನಕ್ಕೆ ಹೆಚ್ಚು ಪ್ರಾಮಿನೆನ್ಸು ಅಂತ. ಈ ಆ್ಯಕ್ಟರ್ಸ್ಗಳಿಗೆ ಸರ್ ಎಸ್ಪೆಷಲಿ ಈ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಅದಕ್ಕಿಂತ ಮೌನದಲ್ಲಿ ಆ್ಯಕ್ಟ್ ಮಾಡೋದು ತುಂಬ ಅಂದರೆ ಚಾಲೆಂಜಿಂಗ್ ಅಂತ ಅನಿಸುತ್ತೆ. ಸೊ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ? ಹೌದು, ನಿಜ. ಯಾಕೆಂದರೆ ಒಬ್ಬ ನಟನಿಗೆ ಸಂಭಾಷಣೆ ಹೇಳಿ ನಟನೆ ಮಾಡೋದು ಒಂದು ರೀತಿಯ ಆ್ಯಕ್ಟಿಂಗು. ಆದರೆ ಸಂಭಾಷಣೆ ಕೊಡದೆ ನೀವು ಏನು ಮಾತಾಡದೆ ಬರೀ ನಿನ್ನ ಎಕ್ಸ್ಪ್ರೆಷನ್ಸಲ್ಲಿ ಒಂದು ಸೀನ್ನ ಕನ್ವೆ ಮಾಡಬೇಕು ಅಂತಂದಾಗ ನಿಜವಾದ ನಟನ ಟೆಸ್ಟ್ ಅದು. ಹೌದು. ಅದರಲ್ಲಿ ವಿನೋದ್ ಪ್ರಭಾಕರ್ ಅವರು 100 ಮಾರ್ಕ್ಸ್ ತೊಗೊಂಡಿದ್ದಾರೆ ಅಂತ ಹೇಳ್ಬೋದು. ವಿನೋದ್ ಪ್ರಭಾಕರ್ ಅವರು ಮಾತ್ರ ಅಲ್ಲ, ನಮ್ಮ ಸಿನಿಮಾದ ಇಡೀ ತಾರಾಗಣ ಏನಿದೆ, ಅತುಲ್ ಕುಲಕರ್ಣಿ, ಆಶೀಶ್ ವಿದ್ಯಾರ್ಥಿ, ರಮೇಶ್ ಇಂದ್ರ ಇರ್ಬೋದು, ವಿನಯ್ ಗೌಡ ಇರ್ಬೋದು, ರಜತ್ ಇರ್ಬೋದು, ಆದಿತ್ಯ ಆಶ್ರೇ ಇರ್ಬೋದು, ಪ್ರಿಯಾ ಆನಂದ್ ಇರ್ಬೋದು, ಎಲ್ಲರೂ ಅವ್ರವ್ರ ಪಾತ್ರಕ್ಕೆ ಆ ಮೌನದಲ್ಲಿ ಎಷ್ಟೋ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ವಂಡರ್ಫುಲ್ ಸರ್. ಸರ್ ಆ್ಯಕ್ಚುಲಿ ತಾರಾ ಬಳಗ ನೀವು ಹೇಳಿದ್ರಿ ತುಂಬ ದೊಡ್ಡದಾಗೇ ಇದೆ. ಮತ್ತು ಎಸ್ಪೆಷಲಿ ಇವಾಗ 80s 90s ಕಥೆ ಎಲ್ಲ ನಾವು ತೊಗೊಳ್ಬೇಕಂದ್ರೆ ಇವಾಗ ಒಂದಷ್ಟು ನೀವು ಹೇಳಿದ್ರಿ ಅಂದರೆ ಚಾಲೆಂಜಸ್ಗಳಿರುತ್ತೆ, ಮತ್ತು ಲೊಕೇಶನ್ಸ್ಗಳು ಕೂಡ ಅಷ್ಟೇ. ನೀವು ತುಂಬ ಒಂದು ಕಾನ್ಷಿಯಸ್ ಆಗಿ ನೀವು ಅದನ್ನು ಅಂದರೆ ಸರ್ಚ್ ಮಾಡಬೇಕಾಗುತ್ತೆ. ನೀವು ಯಾವ ಲೊಕೇಶನ್ಸ್ಗಳಲ್ಲಿ ಶೂಟ್ ಮಾಡಿದ್ರಿ ಅಂತ? ನಮ್ಮ ಸಿನಿಮಾ ನಾನು ಹೇಳಿದಾಗೆ ನಡೀತಿರೋದು 90s ಮತ್ತು 80s ಬೆಂಗಳೂರು. ಆದರೆ ಬೆಂಗಳೂರು ತುಂಬ ಮುಂದಕ್ಕೆ ಹೋಗ್ಬಿಟ್ಟಿದೆ. 80s 90s ಬೆಂಗಳೂರನ್ನ ನಾವೆಲ್ಲೂ ಉಳಿಸ್ಕೊಳಕ್ಕಾಗಿಲ್ಲ. ಅಂದರೆ ಕಾಲ ಹಾಗೆ ಇರುತ್ತೆ, ಮುಂದಕ್ಕೆ ಹೋಗುತ್ತೆ. ಸೊ ಅದರಿಂದ ಏನಾಗಿದೆ, ಎಷ್ಟೋ ಸೀನ್ಗಳನ್ನ ನಾವು ಮೈಸೂರಿನಲ್ಲಿ, ಹಳೆ ಬೆಂಗಳೂರನ್ನ ನಾವು ಕ್ರಿಯೇಟ್ ಮಾಡುವ ಪ್ರಯತ್ನವನ್ನು ಪಟ್ಟಿದ್ವಿ. ನಮಗೆ ತುಂಬ ಅದ್ಭುತವಾದ ಆರ್ಟ್ ಡೈರೆಕ್ಟರ್ ಇದ್ರು, ವಿಶ್ವಾಸ್ ಕಶ್ಯಪ್ ಅವರ ಕೆಲಸ ಮತ್ತು ನಮ್ಮ HC ವೇಣು ಛಾಯಾಗ್ರಾಹಕ ಅವರ ಕೆಲಸ ತುಂಬ ಚಾಲೆಂಜಿಂಗ್ ಆಗಿತ್ತು. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅವರಿಂದನೇ ನಾನು ಆ ರೀತಿಯ ಹಳೆ ಬೆಂಗಳೂರು ಕಟ್ಟೋಕ್ಕೆ ಸಾಧ್ಯ ಆಗಿದ್ದು. ಇದರ ಚಿತ್ರೀಕರಣ ಬಹುಪಾಲು ಒಂದು ಸ್ವಲ್ಪ ಬೆಂಗಳೂರಿನಲ್ಲಿ, ಬಹುಪಾಲು ಮೈಸೂರಿನಲ್ಲಿ, ಸ್ವಲ್ಪ ಶಿವಮೊಗ್ಗದಲ್ಲಿ ಮತ್ತು ಸಕಲೇಶ್ಪುರದಲ್ಲಿ ನಡೆದಿದೆ. ವಿಜುವಲ್ಸ್ ಎಲ್ಲ ತುಂಬ ಅಂದರೆ ವಿಜುವಲಿ ಟ್ರೀಟ್ ಸಿನಿಮಾ ಅಂತ ನಮಗೆ ಅನಿಸುತ್ತೆ. ಮತ್ತೊಂದು ಸರ್, ಇತ್ತೀಚಿನ ದಿನಗಳಲ್ಲಿ ಈ ನೆಗೆಟಿವ್ ಶೇಡ್ ಕ್ಯಾರೆಕ್ಟರ್ಗಳನ್ನ ಜನರು ಜಾಸ್ತಿ ಇಷ್ಟಪಡ್ತಾ ಇದ್ದಾರೆ. ಬಿಕಾಸ್ ಇವಾಗ ಯಾವುದೇ ಒಂದು ಹೀರೋ ಆಗಿರ್ಬೋದು, ಒಬ್ಬ ಆ್ಯಕ್ಟರ್ನ ನೆಗೆಟಿವ್ ಶೇಡ್ನಲ್ಲಿ ತೋರಿಸಿದ್ರೆ ಹೆಚ್ಚು ಇಷ್ಟಪಡ್ತಾ ಇದ್ದಾರೆ. ಇದಕ್ಕೆ ಮೇನ್ ಕಾರಣ ಏನು, ಯಾಕೆ ಅಂತ? ಯಾಕೆಂದರೆ ಒಂದು ಕಾಲದಲ್ಲಿ ಏನಾಗಿತ್ತು, ನಮ್ಮ ಕತೆ ಹೇಳುವ ಶೈಲಿಲಿ ಕೂಡ ಹೀರೋ ಅಂದರೆ ತುಂಬ ಒಳ್ಳೆಯವನು, ಹಾಲ್ನಲ್ಲಿ ತೊಳೆದಂಥ ಒಬ್ಬ ವ್ಯಕ್ತಿ, ದೇವತಾ ಸ್ವರೂಪ. ವಿಲನ್ ಅಂದರೆ ಬಹಳ ಕೆಟ್ಟವನು, ಅವನಿಗೆ ಕೆಟ್ಟತನ ಬಿಟ್ಟರೆ ಇನ್ನೇನೂ ಇಲ್ಲ ಅನ್ನೋ ಒಂದು
ಒಂದು ಜಾಯಮಾನ ಆಗಿತ್ತು. ಆದರೆ ಈಗ ನಮ್ಮ ನಾವು ಜೀವನವನ್ನು ಗ್ರಹಿಸುವ ರೀತಿನೂ ಬೇರೆ ಆಗಿದೆ, ನೋಡುಗರು ಕೂಡ. ಯಾಕಂದರೆ ಪ್ರಪಂಚದಲ್ಲಿ ಯಾರೂ ಒಳ್ಳೆಯವರು ಕೆಟ್ಟವರು ಅಂತ ಇರೋದಿಲ್ಲ, ಎಲ್ಲರಲ್ಲೂ ಒಳ್ಳೆತನ ಕೆಟ್ಟತನ ಅನ್ನೋದು ಇರುತ್ತೆ. ಆದ್ದರಿಂದ ಒಬ್ಬ ವ್ಯಕ್ತಿಯಲ್ಲಿ ಕೆಲವು ಸಂದರ್ಭದಲ್ಲಿ ಕೆಟ್ಟತನ ಜಾಸ್ತಿ ಬರ್ಬೋದು, ಇನ್ನೊಬ್ಬ ವ್ಯಕ್ತಿಗೆ ಒಳ್ಳೆತನ ಜಾಸ್ತಿ ಬರ್ಬೋದು. ಆದರೆ ಮೂಲತಃ ನಾವೆಲ್ಲರೂ ಒಂದೇ, ನಮ್ಮೆಲ್ಲರಲ್ಲೂ ಒಳ್ಳೆತನ ಕೆಟ್ಟತನ ಎರಡೂ ಇರುತ್ತೆ. ಯಾವುದು ವ್ಯಕ್ತಗೊಳ್ಳುತ್ತೆ ಅನ್ನೋದು ಒಂದು ಪಾತ್ರದ ಇದು ಒಂದು ನಿಜವಾದ ಸ್ಟ್ರೆಂತ್ ಆಗಿರುತ್ತೆ. ಆ ರೀತಿಯ ಸಿನಿಮಾಗಳು ಜಾಸ್ತಿ ಬರ್ತಾ ಇದ್ದಾವೆ. ಯಾಕೆಂದರೆ ನಮ್ಮ ನೋಡಿಗರು ಕೂಡ ಗೊತ್ತಿದೆ, ನಾವುಗಳು ಕೂಡ ನಾವೇನು ಬಹಳ ಒಳ್ಳೆಯವರು ಕೆಟ್ಟವರು ಅಂತಲ್ಲ, ನಮ್ಮಲ್ಲೂ ಎಲ್ಲ ಇರೋದ್ರಿಂದ ಅದನ್ನೇ ಅವರು ತೆರೆ ಮೇಲೆ ಕೂಡ ನೋಡೋಕೆ ಇಷ್ಟಪಡ್ತಾರೆ. ಅಂದರೆ ಒಂದು ಪೋರ್ಟ್ರೇ ಅಂತ ಹೇಳ್ಬೋದು ಅಷ್ಟೇ. ಮತ್ತೆ ಇನ್ನೊಂದು ಏನು ಅಂದರೆ ಸರ್, ಇತ್ತೀಚೆಗೆ ಕನ್ನಡ ಅಂದರೆ ಆಡಿಯನ್ಸ್ ಬಗ್ಗೆನೇ ಒಂದಷ್ಟು ಜನರು ಥಿಯೇಟ್ರ್ ಹತ್ರ ಬರ್ತಿಲ್ಲ, ಸಿನಿಮಾಗಳು ನೋಡ್ತಾ ಇಲ್ಲ. ಒಳ್ಳೆ ಸಿನಿಮಾಗಳಾದರೂ ಕೂಡ ಅದು ಒಂದು 2-3 ದಿನ ಸಿನಿಮಾಗಳಲ್ಲಿ ನಿಲ್ತಾ ಇಲ್ಲ ಅನ್ನುವಂಥದ್ದು. ಬಿಕಾಸ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳನ್ನ ಕೊಡಬೇಕು ಅಂತ ಪ್ರತಿಯೊಬ್ಬ ನಿರ್ದೇಶಕರದ್ದು ಒಂದು ಇರುತ್ತೆ ಆಬ್ವಿಯಸ್ಲಿ. ಆ ರೀತಿ ಸಿನಿಮಾಗಳು ಬಂದರೂ ಕೂಡ ಅದು ನಿಲ್ತಿಲ್ಲ ಹೆಚ್ಚಾಗಿ. ಇದಕ್ಕೆ ಮೇನು ಇಲ್ಲಿ ಬದಲಾಗಬೇಕಾಗಿರೋದು ಯಾರು ಸರ್? ಅಂದರೆ ಒಬ್ಬ ಫಿಲಮ್ ಮೇಕರ ಅಥವಾ ಆಡಿಯನ್ಸ್ ಮೈಂಡ್ ಸೆಟ್ ಏನು ಅಂತ? ಇಲ್ಲ, ಆಡಿಯನ್ಸ್ನ ನಾವು ಬದಲು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆಡಿಯನ್ಸ್ ಏನು ಬಯಸ್ತಾರೋ ಅದು ಕೊಡೋದು ಒಬ್ಬ ಫಿಲಮ್ ಡೈರೆಕ್ಟರ್ನ ಕೆಲಸ ಆಗುತ್ತೆ. ಆಮೇಲೆ ನಾವು ಇನ್ನೊಂದೇನು ಅರ್ಥ ಮಾಡ್ಕೋಬೇಕು ಅಂದರೆ, ಮುಂಚೆಗಿಂತ ಇವಾಗ ಕಂಪೇರ್ ಮಾಡಿದ್ರೆ ಒಂದು ಸಿನಿಮಾ ಥಿಯೇಟ್ರಿಗೆ ಹೋಗಬೇಕು ಅಂದರೆ ಒಂದು 500 ರೂಪಾಯಿ ಬರೀ ಟ್ರಾವೆಲಿಗೆ ಖರ್ಚಾಗುತ್ತೆ. ಅಲ್ಲಿ ಸಿನಿಮಾ ಥಿಯೇಟ್ರು ಟಿಕೆಟ್ ಪ್ರೈಸ್ಗಳು ತುಂಬ ಜಾಸ್ತಿ ಆಗಿದೆ. ಆ ಟಿಕೆಟ್ ಪ್ರೈಸ್ಗಳು ಜೊತೆಗೆ ಬೆವರೇಜಸ್ಸು, ಊಟ ತಿಂಡಿ ಅದನ್ನೆಲ್ಲ ಕೊಂಡ್ಕೊಂಡು ಅದೆಲ್ಲ ನೋಡಿ ಒಂದು ಸಿನಿಮಾ ನೋಡ್ಕೊಂಡು ಬರೋಷ್ಟೊತ್ತಿಗೆ ಒಂದು ಕುಟುಂಬಕ್ಕೆ ಸುಮಾರು 3,000 ರೂಪಾಯಿ ಅಷ್ಟು ಖರ್ಚಾಗುತ್ತೆ. 3,000 ರೂಪಾಯಿ ಒಂದು ಸಾಮಾನ್ಯ ಕುಟುಂಬಕ್ಕೆ, ಮಧ್ಯಮದ ವರ್ಗದ ಕುಟುಂಬಕ್ಕೆ ಅವರ ಇಡೀ ಸಂಬಳದಲ್ಲಿ ಬಹಳ ದೊಡ್ಡ ಅಮೌಂಟ್ ಅದು. ಸೊ ಹಾಗಿರುವಾಗ ಯಾಕೆ ಒಂದು ಸಿನಿಮಾನ ಬಂದು ನಾನು ಥಿಯೇಟ್ರಲ್ಲಿ ನೋಡಬೇಕು ಅನ್ನೋ ಪ್ರಶ್ನೆಗೆ ಪ್ರತಿ ಫಿಲ್ಮ್ ಮೇಕರು ಉತ್ತರ ಕೊಡಬೇಕಾಗುತ್ತೆ. ಇಲ್ಲಾಂದರೆ ಅವರು ಅದನ್ನ ಅವ್ರ ಮನೇಲೇ ನೋಡ್ಬೋದು, ಅವ್ರ ಟಿ ವಿಲೇ ನೋಡ್ಬೋದು. ಆದ್ದರಿಂದ ಒಂದು ಸಿನಿಮಾ ನಾವು ಮಾಡುವಾಗ ಇದನ್ನು ದೊಡ್ಡ ತೆರೆ ಮೇಲೆ ನೋಡಿದಾಗ ಮಾತ್ರ ಅದನ್ನ ಆನಂದಿಸೋಕ್ಕೆ ಸಾಧ್ಯ ಅನ್ನೋ ರೀತಿ ನಾವು ಸಿನಿಮಾ ಮಾಡಬೇಕು. ಆಗ ಜನ ಬಂದು ಸಿನಿಮಾ ಥಿಯೇಟ್ರಿಗೆ ಸಿನಿಮಾ ನೋಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ವಂಡರ್ಫುಲ್ ಸರ್. ಫೈನಲಿ ಟಿ ಸೀರೀಸು ನಿಮ್ಮ ಸಾಂಗನ್ನು ತೊಗೊಂಡ್ಬಿಟ್ಟು ಅವತ್ತು ದೊಡ್ಡ ಒಂದು ಕಾರ್ಯಕ್ರಮವನ್ನೇ ಹಮ್ಮಿಕೊಂಡ್ರಿ. ಹಾಗೆಯೇ ಸಂತೋಷ್ ನಾರಾಯಣನ್ ಸರ್ ಅವರ ಮ್ಯೂಸಿಕ್ ಅಂತೂ ಈ ಸಿನಿಮಾವನ್ನು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗಿದೆ ಅಂತ ಹೇಳ್ಬೋದು. ಸೊ ಒಂದು ಮಾತು ಸಂತೋಷ್ ನಾರಾಯಣನ್ ಸರ್ ಬಗ್ಗೆ ಹಾಗೆಯೇ ಟಿ ಸೀರೀಸ್ ಬಗ್ಗೆ. ದೊಡ್ಡ ಸ್ಟ್ರೆಂತು ಈ ಸಿನಿಮಾಗೆ ಸಂತೋಷ್ ನಾರಾಯಣನ್ ಅವರು. ನಾನು ಸಂತೋಷ್ ನಾರಾಯಣನ್ ಅವರು ಅವರ ಸಂಗೀತದ ಪರಿಚಯ ನಂಗೆ ತುಂಬ ಹಿಂದೆ ಇತ್ತು. ಆದರೆ ಅಷ್ಟು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ನ ಕನ್ನಡಕ್ಕೆ ಕರ್ಕೊಂಬರೋದು, ಯಾಕೆಂದರೆ ಅವರ ಚಾರ್ಜ್ ತುಂಬ, ಅವರ ರೆಮ್ಯುನರೇಷನ್ ತುಂಬ ಜಾಸ್ತಿ ಇರೋದ್ರಿಂದ ನನಗೆ ಆಸೆ ಇದ್ದರೂ ಕೂಡ ಸಂತೋಷ್ ನಾರಾಯಣನ್ ಅವ್ರನ್ನ ಕರ್ಕೊಂಬರೋಕ್ಕೆ ಆಗಲ್ಲ ಅಂತ ನಾನು ಸುಮ್ಮನೆ ಇದ್ದೆ. ಆಗ ನಮ್ಮ ಪ್ರೊಡ್ಯೂಸರ್ ಶ್ರೇಯಸ್ ಅವರು ಹೇಳಿದ್ರು, ಇಲ್ಲ ನಾವು ಸಂತೋಷ್ ನಾರಾಯಣನ್ ಅವ್ರನ್ನ ಕರ್ಕೊಂಬರೋಣ ಈ ಸಿನಿಮಾಗೆ. ವಿನೋದ್ ಅವರು ಕೂಡ ಅವ್ರ ಹೆಸರನ್ನು ಸಜೆಸ್ಟ್ ಮಾಡಿದ್ರು. ನಾನು ಹೇಳಿದೆ, ಅವ್ರನ್ನ ಒಪ್ಸೋ ಜವಾಬ್ದಾರಿ ನಂದು, ಆದರೆ ಅವ್ರನ್ನ ಕರ್ಕೊಂಬರೋಕ್ಕಾಗತ್ತಾ ಅಷ್ಟೆಲ್ಲ ಇದು ಕೊಟ್ಟು ಅಂತ. ಅವರು ಒಪ್ಕೊಂಡ್ರು. ಶ್ರೇಯಸ್ ಅವರು, ಪದ್ಮಾವತಿ ಮೇಡಮ್, ನಮ್ಮ ಪ್ರೊಡ್ಯೂಸರ್ಸ್ ಒಪ್ಕೊಂಡ್ರು. ಅವರ ಮಹತ್ವಾಕಾಂಕ್ಷೆಯಿಂದಾಗಿ ನಾನು ಸಂತೋಷ್ ನಾರಾಯಣನ್ ಅವ್ರನ್ನ ಕನ್ನಡ ಸಿನಿಮಾಗೆ ಕರ್ಕೊಂಬರೋಕ್ಕೆ ಸಾಧ್ಯ ಆಯಿತು. ಅವರು ಈ ಸಿನಿಮಾಗೆ ಕೊಟ್ಟಿರುವಂಥ ಮ್ಯೂಸಿಕ್ ಒಂದು ನೆಕ್ಸ್ಟ್ ಲೆವೆಲಲ್ಲಿದೆ. ಇವಾಗಿನ ತನಕ ಕನ್ನಡ ಸಿನಿಮಾಗೆ ನಾವು ನೋಡಿರುವಂಥ ಮ್ಯೂಸಿಕ್ಕು ಅಥವಾ ಸಂತೋಷ್ ನಾರಾಯಣನ್ ಅವರೇ ಅವರು ಬೇರೆ ಬೇರೆ ಸಿನಿಮಾಗಳು ಮಾಡಿರೋ ಮ್ಯೂಸಿಕ್ಗಿಂತ ವಿಭಿನ್ನವಾಗಿ ಈ ಸಿನಿಮಾದಲ್ಲಿ ಮ್ಯೂಸಿಕನ್ನು ಮಾಡಿದ್ದಾರೆ. ಶುರು ಹಾಡೇ ಅದಕ್ಕೊಂದು ಒಂದು ಉದಾಹರಣೆ. ಯಾಕಂದರೆ ಅವ್ರು ಇವಾಗಿನ ತನಕ ಮೆಲಡಿಗಳು ಮಾಡಿದ್ರು, ಶುರು ಅವರೆಲ್ಲ ಮೆಲಡಿಗಳಿಗಿಂತ ವಿಭಿನ್ನವಾಗಿದೆ. ಅದೇ ರೀತಿ ಈ ಸಿನಿಮಾದ ಬೇರೆ ಬೇರೆ ಹಾಡುಗಳು ಕೂಡ ಎಲ್ಲ ರೀತಿಯ ಹಾಡುಗಳಿದೆ. ಒಂದು ರಾಕ್ ಮ್ಯೂಸಿಕ್ ಥರದ್ದೊಂದು ಹಾಡಿದೆ, ಒಂದು ಡಾನ್ಸ್ ನಂಬರ್ ಇದೆ, ಒಂದು ಐಟಮ್ ನಂಬರ್ ಇದೆ, ಒಂದು ಬಹಳ ಒಂದು ರೀತಿ ಸ್ಲೋ ಆಗಿರೋ ಡಿವಿನಿಟಿ ಇರೋ ಒಂದು ಸಾಂಗ್ ಇದೆ, ಸೂಫಿ ಥರದ್ದೊಂದು ಸಾಂಗ್ ಇದೆ. ಸೊ ಎಲ್ಲ ರೀತಿಯ ವೆರೈಟಿ ಆಲ್ಬಮಲ್ಲಿದೆ. ಅಂಥ ಅದ್ಭುತವಾದ ಮ್ಯೂಸಿಕ್ ಡೈರೆಕ್ಟ್ರು ಜೊತೆಗೆ ನಮಗೆ ಟಿ ಸೀರೀಸ್ ಅನ್ನೋರು ನಮ್ಮ ಜೊತೆಗೆ ಸಾಥ್ ಕೊಟ್ಟಿದ್ದು ನಮಗೆ ದೊಡ್ಡ ಸ್ಟ್ರೆಂತ್. ಏಕೆಂದರೆ ಟಿ ಸೀರೀಸ್ ಅವರು ಬಹಳ ಕನ್ನಡ ಸಿನಿಮಾಗಳನ್ನ ತೊಗೊಂಡಿಲ್ಲ. ಈ ಸಿನಿಮಾಗೆ ಟಿ ಸೀರೀಸ್ ಅವ್ರು ಬರಬೇಕು ಅಂತ ಕೂಡ ಹೇಳಿದ್ದು ಸಂತೋಷ್ ನಾರಾಯಣನ್ ಅವರ ಮಿಸ್ಸಸ್ಸು ಮೀನಾಕ್ಷಿ ಸಂತೋಷ್ ನಾರಾಯಣನ್ ಅವರು. ಅವ್ರ ಮೂಲಕ ಟಿ ಸೀರೀಸ್ ಅವ್ರು ಬಂದರು. ಭಾಳ ದೊಡ್ಡ ಮೊತ್ತಕ್ಕೆ ನಮ್ಮ ಆಡಿಯೋ ರೈಟ್ಸ್ನ ಕೊಂಡ್ಕೊಂಡಿದ್ದಾರೆ. ಆದ್ದರಿಂದ ಈ ಸಿನಿಮಾದ ಆಡಿಯೋ ಒಂದು ರೀತಿ ಎಲ್ಲರೂ ನಿರೀಕ್ಷೆ ಪಡ್ಬೋದಾದಂಥ ಒಂದು ಧ್ವನಿ ಸುರುಳಿ ಅಂತ ಹೇಳ್ಬೋದು. ವಂಡರ್ಫುಲ್ ಸರ್. ಆ್ಯಕ್ಚುಲಿ ಹಾಡು ಕೂಡ ಅದ್ಭುತವಾಗಿದೆ. 2.1 ಮಿಲಿಯನ್ ವ್ಯೂಸ್ ಎಲ್ಲ ಕ್ರಾಸ್ ಆಗಿದೆ ನಾವು ನೋಡಿದ್ರೆ. ಮತ್ತು ಕೊನೆಯದಾಗಿ ಸರ್, ಇವಾಗ ಆ ದಿನಗಳ ಮತ್ತೊಂದು ಅಧ್ಯಾಯ ಅಂತ ನೀವು ಬರೆದಿದ್ದೀರಾ. ಸೊ ಆ ದಿನಗಳಿಗೂ ಇದಕ್ಕೂ ಏನಾದರೂ ಕನೆಕ್ಷನ್ ಇದ್ದರೆ ಅಂದರೆ ಕ್ಯಾರೆಕ್ಟರ್ಗಳ ಕನೆಕ್ಷನ್, ಭಾವನೆಯ ಕನೆಕ್ಷನ್ ಅಂತ ಇದೊಂದು ಹೇಳ್ಬಿಡಿ. ಕ್ಯಾರೆಕ್ಟರ್ಗಳ ಕನೆಕ್ಷನ್ ಅಲ್ಲ, ಯಾಕೆಂದರೆ ಆ ದಿನಗಳಲ್ಲಿ ಬರುವ ಯಾವ ಪಾತ್ರಗಳು ಇದರಲ್ಲಿ ಬರೋದಿಲ್ಲ. ಆದರೆ ಭಾವನಾತ್ಮಕ ಕನೆಕ್ಷನ್ ಖಂಡಿತ ಇದೆ. ಯಾಕೆಂದರೆ
ನಾನು ಆ ದಿನಗಳು ಸಿನಿಮಾನ ನಿರ್ದೇಶಿಸಿದೆ. ಅದನ್ನು ಬರೆದಿದ್ದು ಅಗ್ನಿಶ್ರೀಧರ್ ಅವರು, ನಿರ್ಮಾಣ ಮಾಡಿದ್ದು ಸೈಯದ್ ಅಮಾನ್ ಮತ್ತು ರವೀಂದ್ರ ಅವರು. ಆ ದಿನಗಳು ಆ ಕಾಲಕ್ಕೆ ಒಂದು ಹೆಸರನ್ನ ಮಾಡಿದೆ. ಅದು ಅಗ್ನಿಶ್ರೀಧರ್ ಅವರ ಬೇಬಿ, ಅವರ ಬ್ರೈನ್ ಚೈಲ್ಡ್ ಅಂತ ಹೇಳ್ಬೋದು. ಆದರೆ ಬಲರಾಮನ ದಿನಗಳು ಬರೆದಿದ್ದು, ನಿರ್ದೇಶನ ಮಾಡಿರೋದು ಹಾಗೂ ಅದರ ಕಥೆಯನ್ನು ಬರೆದಿದ್ದು ನಾನು. ನನ್ನ ಕಲ್ಪನೆಗೆ ತಕ್ಕಂತೆ ನಾನು ಆ ಕಾಲವನ್ನು ತಂದಿದ್ದೀನಿ. ನಾನು ಮುಂಚೆನೇ ಹೇಳಿದಾಗೆ ಎಲ್ಲ ಪಾತ್ರಗಳು ನಾನು ಕಟ್ಟಿದಂಥ ಪಾತ್ರಗಳು, ನಿಜವಾದ ಪಾತ್ರಗಳಲ್ಲ. ಸೊ ಅದೇ ಸೆಟ್ಟಿಂಗು, ಅಂದರೆ ಆ ದಿನಗಳು, ಕಾಲಘಟ್ಟ, ಆ ದಿನಗಳು, ಒಂದು ರೀತಿಯ ವಾತಾವರಣ ಇದರಲ್ಲಿ ಕಾಣಿಸಿದ್ರು ಇದೊಂದು ಬೇರೆ ರೀತಿಯ ಕಥೆ ಅಂತ. ವಂಡರ್ಫುಲ್ ಸರ್, ಧನ್ಯವಾದಗಳು. ಆ್ಯಕ್ಚುಲಿ ಬಲರಾಮನ ದಿನಗಳು ತುಂಬ ದೊಡ್ಡ ಸಕ್ಸಸ್ ಆಗಲಿ, ನಿಮ್ಮ ಕೆರಿಯರ್ಗೆ ಮತ್ತಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಕೊಡ್ತೀರಿ ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹ್ಯಾಪಿ ಸಂಕ್ರಾಂತಿ ಸರ್.